ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಟೋಲ್ ಶುಲ್ಕವನ್ನ ಕಟ್ಟದೆ ಟೋಲ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದಾರೆ ದುಷ್ಕರ್ಮಿಗಳು ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಟೋಲ್ ಬ್ಯಾರಿಯರ್ಗೆ ಹೊಡ್ಕೊಂಡು ವಾಹನಗಳು ಹೋಗ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಮಂಗಳೂರು ಹೊರವಲಯದ ಬ್ರಹ್ಮರಕೂಟ್ಲು ಬಳಿಯ ಟೋಲ್ ಗೇಟ್ನಲ್ಲಿ ಈ ಚಿತ್ರಣ ಕಂಡು ಬಂದಿರೋದು. ಟೋಲ್ ಕೊಡದೆ ಅಂದರೆ ಫೀಸ್ ಕಟ್ಟದೆ ಬೂಮ್ ಬ್ಯಾರಿಯರ್ ಅನ್ನ ಜಖಂ ಮಾಡಿ ಎಸ್ಕೇಪ್ ಆಗ್ತಾ ಇರುವಂತಹ ಚಿತ್ರಣ ಕಂಡು ಬಂದಿದೆ. ಹಲವು ವಾಹನಗಳು, ಒಂದಲ್ಲ ಎರಡಲ್ಲ, ಹಲವು ವಾಹನಗಳು ಹೀಗೆ ಟೋಲ್ ದುಡ್ಡನ್ನು ತಪ್ಪಿಸೋದಕ್ಕೆ ಅಂತ ಹೇಳಿ ಆ ಬೂಮ್ ಬ್ಯಾರಿಯರನ್ನು ಹೊಡ್ಕೊಂಡು ಯಾರ ಭಯ ಕೂಡ ಇಲ್ಲದೆ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಇನ್ಫ್ಯಾಕ್ಟ್ ಗೂಂಡಾಗಿರಿಯನ್ನು ಕೂಡ ಈ ದುಷ್ಕರ್ಮಿಗಳು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೂಮ್ ಬ್ಯಾರಿಯರನ್ನು ನೋಡ್ತಾ ಇದ್ದಾರೆ, ಎಳೆದು ಹಾಕ್ತಾನೆ. ಯಾರ ಭಯನೂ ಇಲ್ಲ, ಯಾರ ಭಯನೂ ಇಲ್ಲ, ಯಾರಿಗೂ ನಾನು ಹೆದರಲ್ಲ, ಮುಲಾಜೇ ಇಲ್ಲ ಅಂತ ಅವನು ಮುಂದಕ್ಕೆ ಹೋಗೋದನ್ನು ನೋಡ್ತಾ ಇದ್ದಾರೆ. ಬೂಮ್ ಬ್ಯಾರಿಯರ್ ಅನ್ನ ತಳ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರೋದು ಒಂದಲ್ಲ ಎರಡಲ್ಲ, ಸಾಕಷ್ಟು ವಾಹನಗಳು, ಆಲ್ಮೋಸ್ಟ್ ಎಲ್ಲ ಲೋಕಲೈಟ್ ವಾಹನಗಳು ಅನ್ನೋದು ಆ ನಂಬರ್ ಪ್ಲೇಟ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಒಂದು ಇಲ್ಲಿ ರೀಸನ್ಸ್ ಇದಾವೆ. ಈ ಬ್ರಹ್ಮರಕುಟ್ಲು ಟೋಲ್ ಗೇಟ್ ಇದೆಯಲ್ಲ, ಇದನ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ರೂಲ್ಸ್ ಇದೆ, ಏನಂತ NHAI 60 ಕಿಲೋಮೀಟರ್ ರೇಡಿಯಸ್ನಲ್ಲಿ ಎರಡೆರಡು ಟೋಲ್ ಗೇಟ್ಗಳು ಆಪರೇಟ್ ಮಾಡಂಗಿಲ್ಲ ಅಂತ. ಇಲ್ಲಿ 3-4 ಇದೆಯಂತೆ, 33-34 ಕಿಲೋಮೀಟ್ರಲ್ಲಿ. ಹಂಗಂತ ಇದು ಸರಿ ಅಂತ ನಾವು ಹೇಳಲ್ಲ, ಇದು ತಪ್ಪು, ಕಾನೂನನ್ನ ಕೈಗೆತ್ಕೊಂಡಿರೋ ಕೆಲಸ ಇದು. ಬಟ್ ರೀಸನ್ಸ್ ಇದಾವೆ, ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಎಷ್ಟು ವಾಹನಗಳು ಹೀಗೆ ತಳ್ಕೊಂಡು ಹೋಗಿರೋದು, ಆಮೇಲೆ ಯಾರಿಗಾದ್ರೂ ಜೀವಾಪಾಯ ಆಗಿದ್ದಿದ್ರೆ ಏನು ಅಂತ. ಈ NHAI ಮತ್ತು ಸಾರ್ವಜನಿಕರ ಘರ್ಷಣೆಯಲ್ಲಿ ಬಡಪಾಯಿ ಟೋಲ್ ಸಿಬ್ಬಂದಿಗಳಿಗೆ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಹೇಗೆ ಅನ್ನೋದು ಒಂದು ಭಯ ಕಾಡುತ್ತೆ. ಹೌದು, ಖಂಡಿತ ಮಮತಾ. ಈಗ ಆರಂಭದಲ್ಲಿ ಒಂದು ವಾಹನ ಟೋಲನ್ನ ತಳ್ಕೊಂಡು ಹೋಗಿತ್ತು, ಆ ಬಳಿಕ ಅದು ಹೇಗೂ ಓಪನ್ ಆಗಿತ್ತಲ್ಲ, ಅದರ ಹಿಂದೆ ಇದ್ದಂತವ್ರು ಎಲ್ಲರೂ ಇದುವೇ ಲಾಭ ಅನ್ನುವಂತ ಕಾರಣಕ್ಕಾಗಿ ನೇರವಾಗಿ ಅವರು ನುಗ್ಗುವಂತ ಕೆಲಸಗಳನ್ನ ಮಾಡಿದ್ದಾರೆ. ಇದು ಆ CPM ಪಕ್ಷದ ಕಾರ್ಯಕರ್ತರನ್ನು ಮತ್ತೆ ಕೆಲವೊಂದು ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ ವಾಹನಗಳು ಆರಂಭದಲ್ಲಿ ಈ ರೀತಿಯಾಗಿ ಗೂಂಡಾಗಿರಿ ಮಾಡಿರುವಂತದ್ದು. ಅದರ ಜೊತೆಗೆ ಅದರಲ್ಲೇ ಭಾಗಿಯಾಗಿರುವಂತ ಇನ್ನೊಬ್ಬ ವ್ಯಕ್ತಿ ರಾಂಗ್ ಸೈಡ್ ನಿಂದ ಬಂದ, ಅಂದ್ರೆ ಸುಮಾರು ದೂರ ಬ್ಲಾಕ್ ಆಗಿದೆ, ಹಾಗಾಗಿ ನಾನು ಅದರಲ್ಲಿ ಹೋಗೋದಿಲ್ಲ ಅನ್ನುವಂಥದ್ದನ್ನ ಹೇಳಿ ಇನ್ನೊಂದು ವೇಯಲ್ಲಿ ಬಂದು ನುಗ್ಗುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ತಡೆಯುವಂತ ಕೆಲಸಗಳನ್ನ ಟೋಲ್ ಸಿಬ್ಬಂದಿಗಳು ಮಾಡಿದ್ದಾರೆ. ಜೊತೆಗೆ ಟೋಲ್ ಸಿಬ್ಬಂದಿಗಳು ಅದರ ಮುಂಭಾಗದಲ್ಲಿ ಇರುವಂತ ಸಂದರ್ಭದಲ್ಲಿ ಅದನ್ನ ತಳ್ಳಿ ನೂಕಿ ಹೋಗುವಂತ ಕೆಲಸಗಳನ್ನ ಈ ವಾಹನದವರು ಮಾಡಿದ್ದಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಯಾರಿಗಾದ್ರೂ ತೊಂದರೆ ಆಗಿದ್ರು ಬಹಳಷ್ಟು ದೊಡ್ಡ ಅನಾಹುತ ಆಗ್ತಾ ಇತ್ತು. ಆದ್ರೆ ಅದರ ಬಳಿಕ ಅಲ್ಲಿನ ಸಿಬ್ಬಂದಿಗಳು ಅದನ್ನ ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಕೆಲವೊಂದು ದೃಶ್ಯಗಳು CC ಕ್ಯಾಮ್ರಾದಲ್ಲೂ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ ಟೋಲ್ ಸಿಬ್ಬಂದಿಗಳು. ಇದು ಒಂದು ಗೂಂಡಾಗಿರಿಯನ್ನ ಮಾಡುವಂತ ಕೆಲಸಗಳು. ಈ ಒಂದು ಟೋಲಿಗೆ ಬಹಳಷ್ಟು ವಿರೋಧಗಳು ಸಾಕಷ್ಟು ವರ್ಷಗಳಿಂದ ಇತ್ತು. 60 ಕಿಲೋಮೀಟರ್ ಅಲ್ಲಿ 2 ಟೋಲ್ಗಳಿದೆ ಅನ್ನುವಂಥದ್ದು. ಆದ್ರೂ ಅದನ್ನ NHAI ನಡ್ಸ್ಕೊಂಡು ಹೋಗ್ತಾ ಇದೆ. ಅದರ ನಡುವೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಆಗಾಗ ನಡೀತಾನೆ ಇರುವಂತದ್ದು. ಇದು ಅನಧಿಕೃತ ಟೋಲ್, ಹಾಗಾಗಿ ಇದನ್ನ ಹೊಡಿಬೇಕು ಅನ್ನುವಂಥದ್ದನ್ನ ಕೆಲವು ಜನರು ವಿರೋಧಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿಯಾಗಿ ಗೂಂಡಾಗಿರಿ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅನ್ನುವಂತ ಮಾತು ವ್ಯಕ್ತ ಆಗ್ತಾ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.